ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈ ಮಧ್ಯಂತರ ಬೇಲ್ ಪಡ್ಕೊಂಡಾಗ ರೆಗ್ಯುಲರ್ ಬೇಲ್ ಸಿಕ್ಕಾಗ್ಲೂ ಕೂಡ ಒಂದೇ ಒಂದು ವಿಚಾರ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ವಿಪರೀತ ಬೆನ್ನು ನೋವು, ಸರ್ಜರಿ ಆಗಲೇಬೇಕು ಅಂತ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದ ಮಾಡಿ ಒಂದ್ ಕಡೆ ಮಧ್ಯಂತರ ಬೇಲ್ ಕೊಡಿಸಿದ್ರು. ಆನಂತರ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಯ್ತು. ಈಗ ಆರಾಮಾಗಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಆರಾಮಾಗಿಲ್ಲ. ಹಾಗಾಗಿ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಸರ್ಜರಿ ಮಾಡಿಸ್ಕೊಳ್ತಾರಾ? ಸರ್ಜರಿ ಮಾಡಿಸ್ಕೊಂಡ್ರೆ ಯಾವಾಗ ಮಾಡಿಸ್ಕೊಳ್ತಾರೆ? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೂಪತಿಗೆ ಬೆಂಬಿಡದೆ ಕಾಡ್ತಿದೆ ಬೆನ್ನು ನೋವು. ಕೂತ್ರು ನೋವು, ನಿಂತ್ರು ಬೆನ್ನು ನೋವು. ಆಪರೇಷನ್ಗಾಗಿಯೇ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದ ಕೊಲೆ ಆರೋಪಿಗೆ ಸರ್ಜರಿ ಆಗ್ಲೇ ಇಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತ ಕಾಲ. ಇಂಜೆಕ್ಷನ್ ಹಾಕಿಸಿಕೊಂಡಿದ್ದೇಕೆ ಕಾಟೇರ. ನಿನ್ನೆ ಕೈ ಬೀಸುತ್ತಲೇ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ರು. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕಪ್ ಮಾಡಿದ್ರು. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದ್ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ನೀಡಲಾಗುತ್ತೆ. ಇಂಜೆಕ್ಷನ್ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರಲಾಗುತ್ತೆ. 1 ವಾರದ ಬಳಿಕ ದರ್ಶನ್ಗೆ ಆಪರೇಷನ್ ನಿರ್ಧಾರವಾಗಲಿದೆ. ಎಪಿಡ್ಯೂರಲ್ ಇಂಜೆಕ್ಷನ್ ಇಂದ ಸೈಡ್ ಎಫೆಕ್ಟ್ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾರೆ ವೈದ್ಯರು. ಮುಖ ಊದಿಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ವೈದ್ಯರು ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ನಡೆಯೋದು ಡೌಟಾ? ಅಷ್ಟು ನೋವಿಂದ ಒದ್ದಾಡ್ತಿದ್ರು ದರ್ಶನ್ಗೆ ಆಪರೇಷನ್ ಡೌಟ್ ಅಂತ ಹೇಳಲಾಗ್ತಿದೆ. 99% ಮಂದಿಗೆ L5S1 ಸಮಸ್ಯೆ ಇಂಜೆಕ್ಷನ್ ನಲ್ಲೇ ವಾಸಿಯಾಗುತ್ತೆ. ಸದ್ಯ ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗಡೆ ಎಪಿಡ್ಯೂರಲ್ ಇಂಜೆಕ್ಷನ್ ನೀಡಿದ್ದು ಆಪರೇಷನ್ ಇಲ್ಲದೆ ವಾಸಿಯಾಗತ್ತಂತೆ. ಹೀಗಾಗಿ ದರ್ಶನ್ಗೆ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈ ಮಧ್ಯಂತರ ಬೇಲ್ ಪಡ್ಕೊಂಡಾಗ ರೆಗ್ಯುಲರ್ ಬೇಲ್ ಸಿಕ್ಕಾಗ್ಲೂ ಕೂಡ ಒಂದೇ ಒಂದು ವಿಚಾರ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ವಿಪರೀತ ಬೆನ್ನು ನೋವು, ಸರ್ಜರಿ ಆಗಲೇಬೇಕು ಅಂತ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದ ಮಾಡಿ ಒಂದ್ ಕಡೆ ಮಧ್ಯಂತರ ಬೇಲ್ ಕೊಡಿಸಿದ್ರು. ಆನಂತರ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಯ್ತು. ಈಗ ಆರಾಮಾಗಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಆರಾಮಾಗಿಲ್ಲ. ಹಾಗಾಗಿ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಸರ್ಜರಿ ಮಾಡಿಸ್ಕೊಳ್ತಾರಾ? ಸರ್ಜರಿ ಮಾಡಿಸ್ಕೊಂಡ್ರೆ ಯಾವಾಗ ಮಾಡಿಸ್ಕೊಳ್ತಾರೆ? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೂಪತಿಗೆ ಬೆಂಬಿಡದೆ ಕಾಡ್ತಿದೆ ಬೆನ್ನು ನೋವು. ಕೂತ್ರು ನೋವು, ನಿಂತ್ರು ಬೆನ್ನು ನೋವು. ಆಪರೇಷನ್ಗಾಗಿಯೇ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದ ಕೊಲೆ ಆರೋಪಿಗೆ ಸರ್ಜರಿ ಆಗ್ಲೇ ಇಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತ ಕಾಲ. ಇಂಜೆಕ್ಷನ್ ಹಾಕಿಸಿಕೊಂಡಿದ್ದೇಕೆ ಕಾಟೇರ. ನಿನ್ನೆ ಕೈ ಬೀಸುತ್ತಲೇ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ರು. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕಪ್ ಮಾಡಿದ್ರು. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದ್ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ನೀಡಲಾಗುತ್ತೆ. ಇಂಜೆಕ್ಷನ್ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರಲಾಗುತ್ತೆ. 1 ವಾರದ ಬಳಿಕ ದರ್ಶನ್ಗೆ ಆಪರೇಷನ್ ನಿರ್ಧಾರವಾಗಲಿದೆ. ಎಪಿಡ್ಯೂರಲ್ ಇಂಜೆಕ್ಷನ್ ಇಂದ ಸೈಡ್ ಎಫೆಕ್ಟ್ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾರೆ ವೈದ್ಯರು. ಮುಖ ಊದಿಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ವೈದ್ಯರು ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ನಡೆಯೋದು ಡೌಟಾ?
ಅಷ್ಟು ನೋವಿಂದ ಒದ್ದಾಡ್ತಿದ್ರು ದರ್ಶನ್ಗೆ ಆಪರೇಷನ್ ಡೌಟ್ ಅಂತ ಹೇಳಲಾಗ್ತಿದೆ. 99% ಮಂದಿಗೆ L5S1 ಸಮಸ್ಯೆ ಇಂಜೆಕ್ಷನ್ ನಲ್ಲೇ ವಾಸಿಯಾಗುತ್ತೆ. ಸದ್ಯ ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗ್ಡೆ ಎಪಿಡ್ಯೂರಲ್ ಇಂಜೆಕ್ಷನ್ ನೀಡಿದ್ದು ಆಪರೇಷನ್ ಇಲ್ಲದೆ ವಾಸಿಯಾಗತ್ತಂತೆ. ಹೀಗಾಗಿ ದರ್ಶನ್ಗೆ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈ ಮಧ್ಯಂತರ ಬೇಲ್ ಪಡ್ಕೊಂಡಾಗ ರೆಗ್ಯುಲರ್ ಬೇಲ್ ಸಿಕ್ಕಾಗ್ಲೂ ಕೂಡ ಒಂದೇ ಒಂದು ವಿಚಾರ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ವಿಪರೀತ ಬೆನ್ನು ನೋವು, ಸರ್ಜರಿ ಆಗಲೇಬೇಕು ಅಂತ ಅವರ ಪರವಾಗಿ CV ನಾಗೇಶ್ ಅವರು ಪ್ರಬಲ ವಾದ ಮಾಡಿ ಒಂದ್ ಕಡೆ ಮಧ್ಯಂತರ ಬೇಲ್ ಕೊಡಿಸಿದ್ರು. ಆನಂತರ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಯ್ತು. ಈಗ ಆರಾಮಾಗಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಆರಾಮಾಗಿಲ್ಲ. ಹಾಗಾಗಿ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಸರ್ಜರಿ ಮಾಡಿಸ್ಕೊಳ್ತಾರಾ? ಸರ್ಜರಿ ಮಾಡಿಸ್ಕೊಂಡ್ರೆ ಯಾವಾಗ ಮಾಡಿಸ್ಕೊಳ್ತಾರೆ? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೂಪತಿಗೆ ಬೆಂಬಿಡದೆ ಕಾಡ್ತಿದೆ ಬೆನ್ನು ನೋವು. ಕೂತ್ರು ನೋವು, ನಿಂತ್ರು ಬೆನ್ನು ನೋವು. ಆಪರೇಷನ್ಗಾಗಿಯೇ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದ ಕೊಲೆ ಆರೋಪಿಗೆ ಸರ್ಜರಿ ಆಗ್ಲೇ ಇಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತ ಕಾಲ. ಇಂಜೆಕ್ಷನ್ ಹಾಕಿಸಿಕೊಂಡಿದ್ದೇಕೆ ಕಾಟೇರ. ನಿನ್ನೆ ಕೈ ಬೀಸುತ್ತಲೇ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ರು. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗ್ಡೆ ನಾರ್ಮಲ್ ಹೆಲ್ತ್ ಚೆಕಪ್ ಮಾಡಿದ್ರು. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದ್ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಟ್ ಮಾಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ನೀಡಲಾಗುತ್ತೆ. ಇಂಜೆಕ್ಷನ್ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರಲಾಗುತ್ತೆ. 1 ವಾರದ ಬಳಿಕ ದರ್ಶನ್ಗೆ ಆಪರೇಷನ್ ನಿರ್ಧಾರವಾಗಲಿದೆ. ಎಪಿಡ್ಯೂರಲ್ ಇಂಜೆಕ್ಷನ್ ಇಂದ ಸೈಡ್ ಎಫೆಕ್ಟ್ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾರೆ ವೈದ್ಯರು. ಮುಖ ಊದಿಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ವೈದ್ಯರು ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ನಡೆಯೋದು ಡೌಟಾ? ಅಷ್ಟು ನೋವಿಂದ ಒದ್ದಾಡ್ತಿದ್ರು ದರ್ಶನ್ಗೆ ಆಪರೇಷನ್ ಡೌಟ್ ಅಂತ ಹೇಳಲಾಗ್ತಿದೆ. 99% ಮಂದಿಗೆ L5S1 ಸಮಸ್ಯೆ ಇಂಜೆಕ್ಷನ್ ನಲ್ಲೇ ವಾಸಿಯಾಗುತ್ತೆ. ಸದ್ಯ ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗ್ಡೆ ಎಪಿಡ್ಯೂರಲ್ ಇಂಜೆಕ್ಷನ್ ನೀಡಿದ್ದು ಆಪರೇಷನ್ ಇಲ್ಲದೆ ವಾಸಿಯಾಗತ್ತಂತೆ. ಹೀಗಾಗಿ ದರ್ಶನ್ಗೆ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈ ಮಧ್ಯಂತರ ಬೇಲ್ ಪಡ್ಕೊಂಡಾಗ ರೆಗ್ಯುಲರ್ ಬೇಲ್ ಸಿಕ್ಕಾಗ್ಲೂ ಕೂಡ ಒಂದೇ ಒಂದು ವಿಚಾರ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ವಿಪರೀತ ಬೆನ್ನು ನೋವು, ಸರ್ಜರಿ ಆಗಲೇಬೇಕು ಅಂತ ಅವರ ಪರವಾಗಿ CV ನಾಗೇಶ್ ಅವರು ಪ್ರಬಲ ವಾದ ಮಾಡಿ ಒಂದ್ ಕಡೆ ಮಧ್ಯಂತರ ಬೇಲ್ ಕೊಡಿಸಿದ್ರು. ಆನಂತರ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಯ್ತು. ಈಗ ಆರಾಮಾಗಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಆರಾಮಾಗಿಲ್ಲ. ಹಾಗಾಗಿ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಸರ್ಜರಿ ಮಾಡಿಸ್ಕೊಳ್ತಾರಾ? ಸರ್ಜರಿ ಮಾಡಿಸ್ಕೊಂಡ್ರೆ ಯಾವಾಗ ಮಾಡಿಸ್ಕೊಳ್ತಾರೆ? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭೂಪತಿಗೆ ಬೆಂಬಿಡದೆ ಕಾಡ್ತಿದೆ ಬೆನ್ನು ನೋವು. ಕೂತ್ರು ನೋವು, ನಿಂತ್ರು ಬೆನ್ನು ನೋವು. ಆಪರೇಷನ್ಗಾಗಿಯೇ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದ ಕೊಲೆ ಆರೋಪಿಗೆ ಸರ್ಜರಿ ಆಗ್ಲೇ ಇಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತ ಕಾಲ. ಇಂಜೆಕ್ಷನ್ ಹಾಕಿಸಿಕೊಂಡಿದ್ದೇಕೆ ಕಾಟೇರ. ನಿನ್ನೆ ಕೈ ಬೀಸುತ್ತಲೇ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ರು. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗ್ಡೆ ನಾರ್ಮಲ್ ಹೆಲ್ತ್ ಚೆಕಪ್ ಮಾಡಿದ್ರು. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದ್ಯಾಕೆ ಅಂತ ನೋಡೋದಾದ್ರೆ,
ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಟ್ ಮಾಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ನೀಡಲಾಗುತ್ತೆ. ಇಂಜೆಕ್ಷನ್ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇರಲಾಗುತ್ತೆ. 1 ವಾರದ ಬಳಿಕ ದರ್ಶನ್ಗೆ ಆಪರೇಷನ್ ನಿರ್ಧಾರವಾಗಲಿದೆ. ಎಪಿಡ್ಯೂರಲ್ ಇಂಜೆಕ್ಷನ್ ಇಂದ ಸೈಡ್ ಎಫೆಕ್ಟ್ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾರೆ ವೈದ್ಯರು. ಮುಖ ಊದಿಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ವೈದ್ಯರು ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ನಡೆಯೋದು ಡೌಟಾ? ಅಷ್ಟು ನೋವಿಂದ ಒದ್ದಾಡ್ತಿದ್ರು ದರ್ಶನ್ಗೆ ಆಪರೇಷನ್ ಡೌಟ್ ಅಂತ ಹೇಳಲಾಗ್ತಿದೆ. 99% ಮಂದಿಗೆ L5S1 ಸಮಸ್ಯೆ ಇಂಜೆಕ್ಷನ್ ನಲ್ಲೇ ವಾಸಿಯಾಗುತ್ತೆ. ಸದ್ಯ ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗ್ಡೆ ಎಪಿಡ್ಯೂರಲ್ ಇಂಜೆಕ್ಷನ್ ನೀಡಿದ್ದು ಆಪರೇಷನ್ ಇಲ್ಲದೆ ವಾಸಿಯಾಗತ್ತಂತೆ. ಹೀಗಾಗಿ ದರ್ಶನ್ಗೆ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.